ಭಾರತ ಸೇರಿದಂತೆ ಇಡೀ ವಿಶ್ವ ಈಗ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು, ಇರಾನ್ ಅಮೆರಿಕ ಸಂಘರ್ಷ ಮತ್ತು ತೈಲ ಪೂರೈಕೆಯ ಗೊಂದಲದಿಂದ ದೊಡ್ಡ ಸಂಕಷ್ಟದಲ್ಲಿದೆ. ಎಲ್ಪಿಜಿ, ಡೀಸೆಲ್, ಪೆಟ್ರೋಲ್ ಎಲ್ಲದರ ಪೂರೈಕೆ ಸರಪಳಿ ಅಸ್ತವ್ಯಸ್ತವಾಗಿದೆ. ಕೆಲವು ಮಟ್ಟಿಗೆ ಎಲ್ಪಿಜಿ ಕೊರತೆ ಕಡಿಮೆ ಆದರೂ ಈಗ ತೈಲದ ಮೇಲೆ ಹೊಸ ಅಪಾಯ ಆವರಿಸಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಮತ್ತೆ ತಲೆದೋರಿದೆ. ಇದಕ್ಕೆ ಮುಖ್ಯ ಕಾರಣ ಮತ್ತೆ ಯುದ್ಧದ ಭೀತಿ. ಈ ಸಂದರ್ಭದಲ್ಲಿ ಅಮೆರಿಕ ಇಂಧನದ ಬಗ್ಗೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಿದ್ಧವಾಗ್ತಿದೆ. ಈ ನಿರ್ಧಾರ ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ರಷ್ಯಾದಿಂದ ತೈಲವನ್ನು ಖರೀದಿಸುವ ದೇಶಗಳಿಗೆ ಅಮೆರಿಕ ನೀಡಿದ್ದ ವಿಶೇಷ ವಿನಾಯಿತಿಯನ್ನ ಈಗ ಮುಗಿಸಲು ತಯಾರಿ ನಡೀತಿದೆ. ಈ ವಿನಾಯಿತಿ ಕಳೆದ ಮಾರ್ಚ್ನಿಂದ ಜಾರಿಯಲ್ಲಿದ್ದು ಪ್ರಸ್ತುತ ಜೂನ್ 17ರವರೆಗೆ ಮಾತ್ರ ಮಾನ್ಯವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಸಮಯದಲ್ಲಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರು ಮಹತ್ವದ ಸೂಚನೆ ನೀಡಿದ್ದಾರೆ. ರಷ್ಯಾದ ತೈಲ ಖರೀದಿಗೆ ನೀಡಿದ್ದ ವಿನಾಯಿತಿ ತಾತ್ಕಾಲಿಕವಾಗಿದ್ದು ಸಾಧ್ಯವಾದಷ್ಟು ಬೇಗ ಅದನ್ನು ಕೊನೆಗೊಳಿಸುವುದು ತಮ್ಮ ಉದ್ದೇಶ ಎಂದಿದ್ದಾರೆ. ಆದರೆ ಅಂತಿಮ ನಿರ್ಧಾರವನ್ನು ಅಮೆರಿಕ ಖಜಾನೆ ಇಲಾಖೆ ತೆಗೆದುಕೊಳ್ಳಲಿದೆ. ಮಾರ್ಚ್ನಲ್ಲಿ ಇರಾನ್ ಬಿಕ್ಕಟ್ಟು ಮತ್ತು ಹಾರ್ಮುಜ್ ಪ್ರದೇಶದ ಗೊಂದಲದಿಂದ ಜಾಗತಿಕ ತೈಲ ಪೂರೈಕೆಗೆ ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಅಮೆರಿಕ ಭಾರತ ಸೇರಿದಂತೆ ಕೆಲವು ದೇಶಗಳಿಗೆ ರಷ್ಯಾದ ತೈಲ ಖರೀದಿಗೆ ಸೀಮಿತ ವಿನಾಯಿತಿಯನ್ನು ನೀಡಿತ್ತು. ಈ ವಿನಾಯಿತಿಯನ್ನು 2 ಬಾರಿ ವಿಸ್ತರಿಸಲಾಗಿದ್ದು ಈಗ ಜೂನ್ 17ರ ನಂತರ ಮುಂದುವರಿಸುವುದೇ ಇಲ್ಲವೇ ಅನ್ನೋದು ಪ್ರಶ್ನೆಯಾಗಿದೆ. ರುಬಿಯೋ ಅವರ ಪ್ರಕಾರ ರಷ್ಯಾದ ತೈಲ ವ್ಯಾಪಾರದ ಮೇಲೆ ಹಿಡಿತ ಬಿಗಿಗೊಳಿಸಲು ಅಮೆರಿಕ ಸರ್ಕಾರದೊಳಗೆ ಒಮ್ಮತ ಮೂಡಿದೆ. ರಷ್ಯಾದ ತೈಲ ಕ್ಷೇತ್ರದ ಮೇಲೆ ನಿರ್ಬಂಧವಿಡುವುದು ಅಮೆರಿಕ ಮೂಲಭೂತ ನೀತಿ. ಈ ವಿನಾಯಿತಿ ಕೇವಲ ತಾತ್ಕಾಲಿಕ ಕ್ರಮ ಮಾತ್ರ. ಜಾಗತಿಕ ತೈಲ ಪೂರೈಕೆಯನ್ನು ಹೆಚ್ಚಿಸಲು ಮಾತ್ರ ಈ ವಿನಾಯಿತಿ ನೀಡಲಾಗಿತ್ತು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹೇಳಿಕೆಯ ಮುಖ್ಯವಾಗಿರುವುದು ಏನೆಂದರೆ, ಇದೇ ಸಮಯದಲ್ಲಿ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಗಳಿಂದ ಕಚ್ಚಾ ತೈಲ ಪೂರೈಕೆ ಈಗಾಗಲೇ ಅಡ್ಡಿಪಡಿಸಿದೆ. ಇರಾನ್ ಯುದ್ಧದ ಭೀತಿ ಮತ್ತು ಹಾರ್ಮುಜ್ ಬಿಕ್ಕಟ್ಟು ಜಾಗತಿಕ ಇಂಧನ ಮಾರುಕಟ್ಟೆಗೆ ದೊಡ್ಡ ಚಿಂತೆಯನ್ನ ಉಂಟುಮಾಡಿದೆ. ಭಾರತದ ಮೇಲೆ ಇದರ ಪರಿಣಾಮ ಮಹತ್ತರ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದುದಾರ ದೇಶ. ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಭಾರತದ ಪ್ರಮುಖ ತೈಲ ಪೂರೈಕೆದಾರನಾಗಿದೆ. ರಷ್ಯಾದ ತೈಲ ಇತರ ದೇಶಗಳಿಗಿಂತ ಅಗ್ಗವಾಗಿರುವುದರಿಂದ ಭಾರತೀಯ ಕಂಪನಿಗಳು ಮತ್ತು ಗ್ರಾಹಕರು ಬೆಲೆ ಲಾಭ ಪಡೆಯುತ್ತಿದ್ದರು. ಅಮೆರಿಕ ವಿನಾಯಿತಿಯನ್ನು ರದ್ದು ಮಾಡಿದರೆ ರಷ್ಯಾದ ತೈಲವನ್ನು ಖರೀದಿಸೋದು ಭಾರತಕ್ಕೆ ಕಷ್ಟಕರ ಹಾಗೂ ದುಬಾರಿಯಾಗಬಹುದು. ಆದ್ದರಿಂದ ಭಾರತ ಸೌದಿ ಅರೇಬಿಯಾ, ಇರಾಕ್, UAE ಮುಂತಾದ ಇತರ ದೇಶಗಳಿಂದ ಹೆಚ್ಚಿನ ತೈಲವನ್ನು ಖರೀದಿಸಬೇಕಾಗಬಹುದು. ಈ ದೇಶಗಳಿಂದ ತೈಲ ಬೆಲೆ ತುಲನಾತ್ಮಕವಾಗಿ ಹೆಚ್ಚಿರುವುದರಿಂದ ಭಾರತದ ಆಮದು ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದೆ.